ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳಿಗೆ ಶೋಧವನ್ನ ಮಾಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಅನಾಮಿಕ ಒಂದಷ್ಟು ಆರೋಪವನ್ನ ಮಾಡಿದ್ದಾನೆ. ಆ ಆರೋಪವನ್ನ ಇದೀಗ ಮೇಲ್ ಮೂಲಕ ಅವರ ವಕೀಲರು ಇದೀಗ ಪ್ರಣವ್ ಮೊಹಾಂತಿ ಅವರಿಗೆ ನೀಡಿದ್ದಾರೆ. ಸೊ ಈಗ 9ನೇ ಪಾಯಿಂಟ್ ನಲ್ಲಿ ಆಪರೇಷನ್ ನಡೆಯಲಿದೆ. ಈಗಾಗಲೇ ಈ ಒಂದು ಉತ್ಖನನ ಕಾರ್ಯ ಕಂಟಿನ್ಯೂಸ್ ಆಗಿ 5ನೇ ದಿನ ಇವತ್ತು ನಡೆಯೋದಕ್ಕೆ ಆರಂಭ ಆಗ್ತಾ ಇರೋದು. ರಸ್ತೆಯ ಪಕ್ಕದಲ್ಲೇ ಇದೆ ಸ್ಪಾಟ್ ನಂಬರ್ 9. ಪಾಯಿಂಟ್ ನಂಬರ್ 9ರ ಬಗ್ಗೆ ಅನಾಮಿಕನಲ್ಲಿ ಸಾಕಷ್ಟು ವಿಶ್ವಾಸ ಇದೆ. ಇಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸ್ಪಾಟ್ ನಂಬರ್ 9ರಲ್ಲಿ ಅವಶೇಷ ಸಿಕ್ಕರೆ ನಿಧಾನಗತಿ ಆಗುವಂತಹ ಚಾನ್ಸಸ್ ಕೂಡ ಇದೆ. ಸೊ ಆಪರೇಷನ್ ಇಲ್ಲಿ ನಿಧಾನಗತಿ ಆಗೋದ್ರ ಜೊತೆಗೆ ಈಗ ಇರುವಂತದ್ದು, ಈಗ ಆತನ ವಕೀಲರು ಏನ್ ಹೇಳ್ತಾ ಇದ್ದಾರೆ, ಅನಾಮಿಕನ ವಕೀಲರು ಮಂಜುನಾಥ್ ಗೌಡ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. SI ಮಂಜುನಾಥ್ ಗೌಡ ಅವರು ಇದ್ರೆ ನಾವು ಆತನನ್ನ ಸ್ಪಾಟ್ಗೆ ಕರ್ಕೊಂಡ್ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ಪಾರದರ್ಶಕವಾಗಿ ಈ ಒಂದು ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಮತ್ತೆ ಅಡೆತಡೆಗಳನ್ನ ಉಂಟು ಮಾಡಿ ಆತನನ್ನ ಕರ್ಕೊಂಡು ಬರದೆ ಈಗನೇ ಅವರಿಗೆ ಇರುವಂತಹ ವಿಶ್ವಾಸ ಇದು. 9ರಿಂದ 13ರಲ್ಲಿ ಸಾಕಷ್ಟು ಅವಶೇಷಗಳು ಸಿಗುವಂತಹ ಚಾನ್ಸಸ್ ಇದೆ. ಅಲ್ಲಿ ಸಾಕಷ್ಟು ಹೆಣಗಳನ್ನ ಹೂತಿನಿ. ಅದರಲ್ಲೂ ಕೂಡ ಈಗಾಗಲೇ ವಕೀಲರು ಆಗಿರುವಂತಹ ಮಂಜುನಾಥ್ ಅವರು ಕೂಡ ಹೇಳುವ ಪ್ರಕಾರ ಒಂದೇ ಸ್ಪಾಟ್ ಅಂದ್ರೆ 13ನೇ ಸ್ಪಾಟ್ ಅಲ್ಲೇ ಒಂದು 10 ಹೆಣಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಇಲ್ಲಿ ಅಡ್ಡಿಯನ್ನ ಉಂಟು ಮಾಡುವಂಥದ್ದು, ಈ ಒಂದು ತನಿಖೆ ಪಾರದರ್ಶಕವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳನ್ನ ಉಂಟು ಮಾಡ್ತಾ ಇರೋದನ್ನ ನೋಡಿದ್ರೆ ಇದನ್ನ ಹಾದಿ ತಪ್ಪಿಸುವ ಕೆಲಸ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಇದೀಗ ಸ್ಪಾಟ್ ನಂಬರ್ 9ರಲ್ಲಿ ಕಳೆಬರ ಸಿಗತ್ತೆ ಅಂತ ಹೇಳಿ ದೂರುದಾರ ಹೇಳಿದಾನೆ. ಈ ಹಿಂದೆಯೂ ಕೂಡ ಅದನ್ನೇ ಹೇಳಿದ್ದ ಆತ. ಆ ಒಂದು ಸ್ಪಾಟ್ ಅಲ್ಲೇ ಮೊದಲು ನೀವು ಗುಂಡಿಯನ್ನ ಅಗೇರಿ ಅಂತ ಹೇಳ್ತಾ ಇದ್ದ. ಆದ್ರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಸೀರಿಯಲ್ ನಂಬರ್ ಪ್ರಕಾರವೇ ಹೋಗಬೇಕು ಅನ್ನುವಂತಹ ಒಂದು ಆದೇಶವನ್ನ ಮಾಡಿದ್ರು. ಇವತ್ತು ಇದೀಗ ಆ ಕುತೂಹಲದ ಪಾಯಿಂಟ್ ನಂಬರ್ 9 ಇವತ್ತು ಉತ್ಖನನ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಸ್ಪಾಟ್ ನಂಬರ್ 9ರ ಬಗ್ಗೆ ಅನಾಮಿಕ ಸಾಕಷ್ಟು ಆತ್ಮವಿಶ್ವಾಸ ಇಟ್ಕೊಂಡಿದ್ದಾನೆ. ಆದರೆ ಇವೆಲ್ಲದರ ಮಧ್ಯೆ ಒಂದು ರಾತ್ರಿಯಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಈಗಾಗಲೇ ವಕೀಲರ ತಂಡ ಈಗ SIT ಮುಖ್ಯಸ್ಥರಿಗೆ ಇಮೇಲ್ ಮೂಲಕ ದೂರನ್ನ ಸಲ್ಲಿಸಿದೆ. ಇದರ ಬಗ್ಗೆ ಈಗ ಯಾವ ರೀತಿಯಾದಂತಹ ನಿರ್ಧಾರ ಆಗತ್ತೆ, ಈಗ SI ಆಗಿರುವಂತಹ ಮಂಜುನಾಥ್ ಅವರ ಮೇಲೆ ದೂರನ್ನ ಮಾಡಿರುವಂತದ್ದು ವಕೀಲರ ತಂಡ. ಆತನನ್ನ ಈ ಒಂದು SITಯ ತಂಡದಿಂದ ಹೊರಗಿಳಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿದೆ. ಸೊ ಈ ವಿಚಾರದಲ್ಲಿ ಇದೀಗ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ SIT ಟೀಮ್ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಈ ಒಂದು 1ರಿಂದ 8 ಪಾಯಿಂಟ್ ವರೆಗೂ ಉತ್ಖನನ ಕಾರ್ಯ ಆಗಿದೆ. 6ನೇ ಪಾಯಿಂಟ್ ನಲ್ಲಿ ಮೂಳೆಗಳ ಆಗಿರಬಹುದು ಅಥವಾ ತಲೆಬುರುಡೆಯ ಚೂರ ಆಗಿರಬಹುದು, 27 ಮೂಳೆಗಳು ಸಿಕ್ಕಿರುವಂತಹ ಸಂದರ್ಭದಲ್ಲಿ ತನಿಖೆ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಉತ್ಖನನ ಕಾರ್ಯ ಅತ್ಯಂತ ವೇಗವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಡ್ಡಿ ಈಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಆಗ್ಲೇ ನಾವು ಹೇಳ್ತಾ ಇದ್ವಿ ಈ ಪಾಯಿಂಟ್ ಬಗ್ಗೆನೇ ಇದ್ದಂತಹ ಕುತೂಹಲ, ಯಾಕಂದ್ರೆ ಅನಾಮಿಕನಿಗೆ ಇದ್ದಂತಹ ಆತ್ಮವಿಶ್ವಾಸ ಅಂತ ಹೇಳಿ. ಇದೀಗ ಈ ರೀತಿಯ ಒಂದು ರಾತ್ರಿಯಲ್ಲಿ ಇಂತಹದ್ದೆಲ್ಲ ಡ್ರಾಮಾಗಳು ಆಗಿ ಇಂಥದ್ದೆಲ್ಲ ಅಡ್ಡಿಗಳ ಮೂಲಕ ಆದ್ರೂ ಖಂಡಿತವಾಗ್ಲೂ ಉತ್ಖನನ ಕಾರ್ಯ ನಡೆಯುತ್ತಾ ಆತನನ್ನ ಕರ್ಕೊಂಡು ಬರುವಂತಹ ಜವಾಬ್ದಾರಿ ಯಾರ ಮೇಲಿದೆ ಈಗ? ನವಿತಾ, SIT ತಂಡ ಇವತ್ತು ಕೂಡ ಉತ್ಖನನ ಕಾರ್ಯ ಮಾಡುತ್ತೆ. ಯಾಕಂದ್ರೆ ಎಲ್ಲ ರೀತಿಯ ಸಿದ್ಧತೆಗಳು ಸ್ಪಾಟ್ ನಂಬರ್ 9 ಬಳಿ ಆಗ್ತಾ ಇರುವಂತದ್ದು ನೇರವಾಗಿ ನಿಮಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನನ್ನ ಹಿಂಭಾಗದಲ್ಲಿ ಹಸಿರು ಪರದೆ ಕಾಣ್ತಾ ಇದೆ. ಅದರ ನಡುವಲ್ಲೇ ಇರುವಂತದ್ದು ಸ್ಪಾಟ್ ನಂಬರ್ 9. ನಿಮಗೆ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ಕಾಣಿಸಬಹುದು. ಅದರ ನೇರವಾಗಿ ಕೆಳಭಾಗದಲ್ಲಿ ಇರುವಂತದ್ದು ಸ್ಪಾಟ್ ನಂಬರ್ 9. ಆನಂತರವಾಗಿ ಸ್ಪಾಟ್ ನಂಬರ್ 10 ಇದೆ, 11 ಇದೆ, 12 ಇದೆ. ಸುಮಾರು ಇಲ್ಲಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ 4 ಸ್ಪಾಟ್ಗಳು ಇರುವಂತದ್ದು. ಒಂದೊಂದು ಸ್ಪಾಟ್ಗೂ ಸಣ್ಣ ಸಣ್ಣ ಅಂತರ ಇದೆ. ಹಾಗಾಗಿ ಇದನ್ನ ಅತ್ಯಂತ ವೇಗವಾಗಿ ಉತ್ಖನನ ಮಾಡೋಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ರಸ್ತೆಯ ಪಕ್ಕದಲ್ಲೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಜನರ ಓಡಾಟ ಕೂಡ ಇದೆ. ಮತ್ತು ಪಕ್ಕದಲ್ಲೇ ಇರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಈ ದೃಶ್ಯ ಕಾಣಬಾರದು, ಯಾರು ಮೊಬೈಲ್ ಅಲ್ಲಿ ಸೆರೆ ಹಿಡಿಯೋದಾಗಿರ್ಬೋದು, ಬೇರೆ ಬೇರೆಯಾಗಿ ಈ ತನಿಖೆ ಲೂಫೋಲ್ಸ್ಗೆ ಹೋಗಬಾರದು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಹಸಿರು ಬಣ್ಣದ ಪರದೆಯನ್ನ ಕಟ್ಟಿ ಇಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಪೊಲೀಸರು ಕೂಡ ಇದ್ದಾರೆ. ಮತ್ತು ಸ್ಪಾಟ್ ನಂಬರ್ 6ರವರೆಗೆ ಸಾಕಷ್ಟು ಉತ್ಖನನ ಕಾರ್ಯ ಅದು ಅರಣ್ಯದ ಒಳಭಾಗದಲ್ಲಿ ಆದಂತಹ ಕಾರಣಕ್ಕಾಗಿ ಪೊಲೀಸರು ಸಾಕಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ರು. ಆದ್ರೆ ಸ್ಪಾಟ್ ನಂಬರ್ 7 ಇಂದ ಇಲ್ಲಿ ತನಕ ಎಲ್ಲವೂ ಕೂಡ ಗೌಪ್ಯತೆ ಆಗ್ತಾ ಇದೆ. ಪ್ರಮುಖವಾಗಿ ರಸ್ತೆಯ ಬದಿಯಲ್ಲೇ ಸ್ಪಾಟ್ ನಂಬರ್ 9 ಇರೋ ಕಾರಣಕ್ಕಾಗಿ ಇಲ್ಲಿ ಪರದೆಯನ್ನು ಹಾಕಲಾಗ್ತಾ ಇದೆ. ಮತ್ತು ಅಧಿಕಾರಿಗಳ ತಂಡ ಇಲ್ಲಿ ಬಂದ ನಂತರವಾಗಿ ಮಾಧ್ಯಮಗಳಿಗೆ ಮತ್ತು ಇಲ್ಲಿನ ಜನಸಾಮಾನ್ಯರಿಗೆ ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ.
ಪ್ರಮುಖವಾಗಿ ಸ್ಪಾಟ್ ನಂಬರ್ 9 ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅನಾಮಿಕ ವ್ಯಕ್ತಿ ಸ್ಪಾಟ್ ನಂಬರ್ 5 ತನಕ ಯಾವುದೇ ಕುರುಹುಗಳು ಸಿಗದಂತ ಸಂದರ್ಭದಲ್ಲಿ SIT ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದ. ನೇರವಾಗಿ ನಾವು ಸ್ಪಾಟ್ ನಂಬರ್ 9ಗೆ ಹೋಗುವ. 9 ಇಂದ 13 ತನಕ ಸ್ಪಷ್ಟವಾಗಿ ನಾನು ಆ ಪ್ರದೇಶಗಳನ್ನು ಗುರುತು ಮಾಡಿದ್ದೇನೆ. ನನ್ನ ಅಂದಾಜಿನ ಪ್ರಕಾರವಾಗಿ ಎಲ್ಲವೂ ಕೂಡ ಆ ಗುರುತುಗಳು ಸ್ಪಷ್ಟವಾಗಿದೆ. ಆ ಭಾಗದಲ್ಲಿ ಕಳೆಬರ ಸಿಗುತ್ತೆ ಎಂಬ ವಿಶ್ವಾಸವನ್ನು ಆತ ವ್ಯಕ್ತಪಡಿಸಿದ. ಆದ್ರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅಲ್ಲಿಯೇ ಒಂದು ಸೂಚನೆ ಕೊಟ್ಟರು, ಇಲ್ಲ ಇದು ಕ್ರಮ ಪ್ರಕಾರವಾಗಿ ಹೋಗಬೇಕು, ಇಲ್ಲಿ ಏನು ಸಿಕ್ಕಿಲ್ಲ ಅಂತ ಮಾತ್ರಕ್ಕೆ ನೇರವಾಗಿ ಸ್ಪಾಟ್ ನಂಬರ್ 9ಗೆ ಹೋಗುವಂತ ಯಾವುದೇ ಪ್ರಮೇಯಗಳು ಇರೋದಿಲ್ಲ. ಸ್ಪಾಟ್ ನಂಬರ್ 5ರಿಂದ ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಸಂಖ್ಯೆ ಇದೆ ಅದೇ ರೀತಿಯಾಗಿ ಹೋಗಬೇಕೆಂಬ ಒಂದು ನಿರ್ದೇಶನ ಕೊಟ್ಟಂತ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ತನಕ ಸ್ಪಾಟ್ ನಂಬರ್ 8ನ ಏನು ಉತ್ಖನನ ಕಾರ್ಯ ಆಗಿದೆ. ಇವತ್ತು ಸ್ಪಾಟ್ ನಂಬರ್ 9 ಆಗ್ತಾ ಇದೆ. 9, 10, 11, 12 ಇದು ಒಂದೇ ಮಾರ್ಗದಲ್ಲಿ ಇರುವಂತದ್ದು. ಹಾಗಾಗಿ ಮಾರ್ಗದ ಬದಿಯಲ್ಲೇ ಇರುವಂತದ್ದು. ಅಧಿಕಾರಿಗಳು ಎಲ್ಲರೂ ಕೂಡ ಒಳಗೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಸಾರ್ವಜನಿಕರು ಬಂದು ಇಲ್ಲಿ ಅಡಚಣೆ ಉಂಟು ಮಾಡಬಾರದು ಮತ್ತು ಈ ತನಿಖೆಯ ಗೌಪ್ಯತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಪರದೆಯನ್ನು ಹಾಕಲಾಗ್ತಾ ಇದೆ. ಪ್ರಮುಖವಾಗಿ ಸ್ಪಾಟ್ ನಂಬರ್ 9 ಅಲ್ಲಿ ಅನಾಮಿಕನೇ ಹೇಳಿಕೊಂಡಿರುವಂತೆ ಆತನ ವಿಶ್ವಾಸದ ಪ್ರಕಾರವಾಗಿ ಇಲ್ಲಿ ಕಳೆಬರ ಇದೆ. ಯಾಕೆಂದ್ರೆ ಆತ ಗುರುತು ಮಾಡಿರುವಂತದ್ದು ಎಲ್ಲವೂ ಕೂಡ ಒಂದು ಮರದ ಕೆಳಭಾಗದಲ್ಲಿ ಆ ಮರಗಳನ್ನೇ ಆತ ನೋಟ್ ಮಾಡಿಕೊಂಡು ಹೋಗಿದ್ದ. ಹಾಗಾಗಿ ಮರದ ಕೆಳಭಾಗದಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲ ಸ್ಪಾಟ್ಗಳು ಇರುವಂತದ್ದು. ಈ ನಿಟ್ಟಿನಲ್ಲಿ ಇದರಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆಂಬ ವಿಶ್ವಾಸವನ್ನ ಸದ್ಯ ಅನಾಮಿಕ ವ್ಯಕ್ತಿ ತೋರಿಸಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 9 ಇಂದ ಸ್ಪಾಟ್ ನಂಬರ್ 13 ತನಕ ಎಲ್ಲವೂ ರಸ್ತೆ ಪಕ್ಕದಲ್ಲಿದೆ. ಅಧಿಕಾರಿಗಳಿಗೆ ಅತ್ಯಂತ ವೇಗವಾಗಿ ಉತ್ಖನನ ಮಾಡೋಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಸುಮಾರು 15ಕ್ಕೂ ಹೆಚ್ಚು ಕಾರ್ಮಿಕರು ಈಗಾಗಲೇ ಈ ಜಾಗದತ್ತ ಬರ್ತಾ ಇದ್ದಾರೆ. ಬರ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಕೆಲವೇ ಕ್ಷಣಗಳಲ್ಲಿ SIT ಕಚೇರಿ ಅಂದ್ರೆ ಬೆಳ್ತಂಗಡಿಯ SIT ಕಚೇರಿಯಿಂದ ಅನಾಮಿಕ ವ್ಯಕ್ತಿಯ ಜೊತೆಗೆ SIT ಅಧಿಕಾರಿಗಳು ಬರ್ತಾರೆ. ಅದಕ್ಕೆ ಬೇಕಾದಂತಹ ಫಾರೆನ್ಸಿಕ್ ಆಗಿರ್ಬೋದು, ಸೋಕೋ ಆಗಿರ್ಬೋದು ಮತ್ತು ಭದ್ರತೆಗೆ ಪೊಲೀಸರು ಆಗಿರ್ಬೋದು, ಪಂಚನಾಮೆಗಳು ಆಗಿರ್ಬೋದು ಎಲ್ಲರೂ ಕೂಡ ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸ್ಪಾಟ್ ನಂಬರ್ 9 ಅಲ್ಲಿ ಉತ್ಖನನ ಕಾರ್ಯ ಆಗುತ್ತೆ. ಈ ಸ್ಪಾಟ್ ನಂಬರ್ 9 ಅಲ್ಲಿ ಕಳೆಬರದ ಅಂಶಗಳು ಸಿಕ್ಕೇ ಸಿಗುತ್ತೆಂಬ ವಿಶ್ವಾಸವನ್ನ ಈಗ ಅನಾಮಿಕ ವ್ಯಕ್ತಿ ಹೇಳಿಕೊಂಡಿರುವಂತದ್ದು. ಅದೇ ಪ್ರಕಾರವಾಗಿ ಎಲ್ಲ FSI ಟೀಮ್ ಸಿದ್ಧವಾಗಿರಬೇಕು ಎಂಬ ಸೂಚನೆಯನ್ನ SIT ತಂಡ ಈಗ ಅಧಿಕಾರಿಗಳಿಗೆ ಕೊಟ್ಟಿದೆ. ನವಿತಾ.